ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಾನು ಈ ವಿಡಿಯೋದಲ್ಲಿ ಒಂದು ಸಾಮಾಜಿಕ ರೂಢಿಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಆ ರೂಢಿ ಯಾವುದು ಅಂದ್ರೆ, ಮದುವೆಯ ಕಾರ್ಯಕ್ರಮಗಳಲ್ಲಿ ಉಡುಗೊರೆ ಮತ್ತು ಕಾಣಿಕೆಯನ್ನ ಸ್ವೀಕರಿಸುವ ಪದ್ಧತಿ ಇರುತ್ತಲ್ಲ, ಆ ಪದ್ಧತಿಯ ಬಗ್ಗೆ ನನ್ನದೊಂದು ಅಭಿಪ್ರಾಯ ಇದೆ. ನೀವು ನೋಡಿರ್ತೀರಾ, ಬಹುತಾಂಶವಾಗಿ ಮದುವೆಗಳಲ್ಲಿ ಕಾಣಿಕೆ ಮತ್ತು ಉಡುಗೊರೆಗಳನ್ನು ಸ್ವೀಕರಿಸುವ ಸಲುವಾಗಿ ಒಂದು ಕೌಂಟರ್ ಅನ್ನೇ ನಿರ್ಮಾಣ ಮಾಡಿರುತ್ತಾರೆ. ಅದು ಎಲ್ಲಿರುತ್ತೆ ಅಂದ್ರೆ ಕಲ್ಯಾಣ ಮಂಟಪದ ಪ್ರವೇಶ ದ್ವಾರದಲ್ಲಿಯೇ ಇರುತ್ತೆ. ಯಾಕೆ? ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಅಂತ ಕಲ್ಯಾಣ ಮಂಟಪದ ದ್ವಾರದಲ್ಲಿಯೇ ಅದನ್ನ ಮಾಡಿರುತ್ತಾರೆ. ಈ ತರ ಮದುವೆಯ ಸಮಾರಂಭದಲ್ಲಿ ಕೌಂಟರ್ ಅನ್ನ ನಿರ್ಮಾಣ ಮಾಡುವುದು ತಪ್ಪು ಅಂತ ನನಗನಿಸುತ್ತೆ. ಕೆಲವರ ದೃಷ್ಟಿಯಲ್ಲಿ ಅದು ಸರಿಯೂ ಇರಬಹುದು. ಅದು ಯಾಕೆ ಸರಿ ಎಂಬುದು ಅವರಿಗೆ ಮಾತ್ರ ಗೊತ್ತು. ನನ್ನ ದೃಷ್ಟಿಯಿಂದ ಮಾತ್ರ ಅದು ತಪ್ಪಾಗಿದೆ ಬಂಧುಗಳೇ. ಯಾಕೆ ಅಂತ ನೀವು ಕೇಳಿದ್ರೆ, ನಾವು ಜನರನ್ನ ಮದುವೆಗೆ ಕರೆಯೋದ್ಯಾಕೆ? ಶುಭಾಶೀರ್ವಾದ ನೀಡೋಕೆ ಅಂತ ತಾನೆ. ಶುಭಾಶೀರ್ವಾದ ನೀಡೋಕೆ ಅಂತ ಕರೆದು ಅವರಿಂದ ದುಡ್ಡನ್ನ ಸ್ವೀಕರಿಸುವುದು ಯಾವ ನ್ಯಾಯ ಅಂತ ನನ್ನ ಮಾತು. ಶುಭಾಶೀರ್ವಾದ ನೀಡೋಕ್ ಬಂದವರಿಗೆ ಊಟ ಹಾಕುವುದು ಕಾರ್ಯಕ್ರಮ ಇದ್ದವರ ಧರ್ಮ, ಅದು ಅವರ ಕರ್ತವ್ಯ. ಮತ್ತು ಈ ದುಡ್ಡು ಯಾಕೆ ತಗೊಳ್ಬೇಕು? ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ, ಇಲ್ಲಿ ಬಡವನ ಹಿಂಸೆಯಾಗುತ್ತೆ. ಅದು ಹೇಗಾಗುತ್ತೆ ನೋಡಿ. ಮದುವೆ ಅಂದ ಮೇಲೆ ಅಂದ್ರೆ ದೊಡ್ಡ ಕಾರ್ಯಕ್ರಮ ಅಂದ ಮೇಲೆ ಕೆಲವು ಬಡವರಿಗೂ ಕೂಡ ಆಮಂತ್ರಣ ಸಿಕ್ಕಿರುತ್ತೆ. ಬಡವರಲ್ಲಿ ಕೆಲವರ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅವರ ಹತ್ರ ಮದುವೆ ಎಲ್ಲಿರುತ್ತೋ ಅಲ್ಲಿಯವರೆಗೆ ಬರಲು ಬಸ್ ಚಾರ್ಜ್ ಕೂಡ ಇರೋದಿಲ್ಲ. ನೋಡಿ, ಮದುವೆಗೆ ಆಮಂತ್ರಣ ಸಿಕ್ಕಿದೆ ಅಂದ್ರೆ ಬರಲೇಬೇಕು. ಬಂಧುಗಳೇ, ಯಾವ ಮದುವೆಯ ಸಮಾರಂಭದಲ್ಲಿ ಉಡುಗೊರೆ ಮತ್ತು ಕಾಣಿಕೆಯನ್ನ ಸ್ವೀಕರಿಸುವ ಸಲುವಾಗಿ ಅಥವಾ ಅದರ ಪಟ್ಟಿಯನ್ನ ಬರೆಯುವ ಸಲುವಾಗಿ ಕೌಂಟರ್ ನಿರ್ಮಾಣ ಮಾಡಿರುತ್ತಾರೋ ಅಂತಹ ಮದುವೆಯಲ್ಲಿ ಬಡವನಿಗೆ 3 ದೃಷ್ಟಿಯಿಂದ ಹಾನಿಯಾಗುತ್ತೆ. ಮೊದಲನೇ ಹಾನಿ ಯಾವುದು ಅಂದ್ರೆ, ಆತ ತನ್ನ ಕೆಲಸವನ್ನ ಬಿಟ್ಟು ಬರಬೇಕು. ಇಂದಿನ ಲೆಕ್ಕಾಚಾರಕ್ಕನುಸಾರ ಬಡವನಿಗೆ ದಿನಕ್ಕೆ ಕನಿಷ್ಠ 500 ರೂಪಾಯಿ ಕೂಲಿ ಇದೆ. ಅದನ್ನ ಅವನು ಬಿಟ್ಟು ಬರಬೇಕು. ಎರಡನೇದ್ದೇನು ಅಂದ್ರೆ, ಬಸ್ ಚಾರ್ಜ್ಗೆ ಅವನ ಹತ್ರ ದುಡ್ಡಿರೋದಿಲ್ಲ. ಬಸ್ ಚಾರ್ಜ್ಗೆ ಅಂತ ಅವನು 100-200 ರೂಪಾಯಿ ಸಾಲ ಮಾಡಬೇಕು. ಮೂರನೇದ್ದೇನು ಅಂದ್ರೆ, ಇಲ್ಲಿ ನೋಡಿದರೆ ಕೌಂಟರ್ ಇರುತ್ತಲ್ಲ, ಈ ಕೌಂಟರ್ ಮೇಲೆ ಬಿಲ್ ಕಟ್ಟೋಕೆ ಮತ್ತೆ 100-200 ರೂಪಾಯಿ ಆತ ಯಾರಿಂದಲೂ ಸಾಲ ಮಾಡಬೇಕು. ನೋಡಿ ಬಂಧುಗಳೇ, ಒಟ್ಟು ಒಂದು ಮದುವೆಯಿಂದ ಒಬ್ಬನ ಮೇಲೆ ಅಂದ್ರೆ ಒಬ್ಬ ಬಡವನ ಮೇಲೆ ಬೀಳುವ ಸಾಲದ ಭಾರ ಎಷ್ಟು ಅಂದ್ರೆ 1000 ರೂಪಾಯಿ. ನನ್ನ ದೃಷ್ಟಿಯಿಂದ ಇಲ್ಲಿ ಬಡವನ ಹಿಂಸೆಯಾಗುತ್ತೆ. ಒಂದು, ಊಟ ಹಾಕುವುದು ಮದುವೆ ಇದ್ದವರ ಧರ್ಮ ಅಥವಾ ಅವರ ಕರ್ತವ್ಯ ಇರುತ್ತೆ. ಇನ್ನೊಂದೇನು ಅಂದ್ರೆ, ಈ ತರ ಬಡವರ ಹಿಂಸೆಯಾಗುತ್ತೆ. ಅದಕ್ಕಾಗಿ ಈ ಎರಡೂ ಕಾರಣದಿಂದ ಮದುವೆಯ ಕಾರ್ಯಕ್ರಮಗಳಲ್ಲಿ ಈ ಉಡುಗೊರೆ ಕಾಣಿಕೆಗಳನ್ನ ಸ್ವೀಕರಿಸುವಂತಹ ವ್ಯವಸ್ಥೆಯನ್ನ ಮಾಡಲೇಬಾರದು ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು.